ಸಸ್ಪೆನ್ಷನ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಸೊ ಆನ್ ದಿಸ್ ಬಂಪಿ ಥಿಂಗ್ಸ್ ಇಟ್ ಇಸ್ ವೆರಿ ಸ್ಮೂತ್. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ನನ್ನ ಹತ್ರ ಸ್ಟೈಲ್, ಕಂಫರ್ಟ್ ಪ್ಲಸ್ ಗ್ರೇಟ್ ರೈಡಿಂಗ್ ಫೀಲರ್ ಅಂತ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿರುವಂತ ಹೋಂಡಾ CB350 RS ಅನ್ನೋ ಒಂದು ಬೈಕ್ ನನ್ನ ಹತ್ರ ಇದೆ. ಸೊ ಈ ಗಾಡಿ ಟೋಟಲ್ ವರ್ತ್ ಫಾರ್ ಮನಿ ಅಂಡ್ ನಾನು ಏನ್ ಹೇಳಿದೆ, ಇಸ್ ಇಟ್ ಟ್ರೂ ಆರ್ ನಾಟ್ ಅನ್ನೋದ ಕಂಪ್ಲೀಟ್ ಆಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಥ್ರೂ ಔಟ್ ದ ವಿಡಿಯೋ. ಸೊ ಫ್ರಂಟ್ ಅಲ್ಲಿ ಬರೋದಾದ್ರೆ ನಿಮಗೆ ಕ್ಲೀನ್ ಲುಕಿಂಗ್ LED ಹೆಡ್ ಲ್ಯಾಂಪ್ ಸಿಗುತ್ತೆ, ರೌಂಡ್ ಶೇಪ್ ಅಲ್ಲಿ LED ಇಂಡಿಕೇಟರ್ ಸಿಗುತ್ತೆ. ಸೊ ಫ್ರಂಟ್ ಅಲ್ಲಿ ಇಟ್ ಲುಕ್ಸ್ ಗುಡ್ ಸ್ಪೋರ್ಟ್ ಇಯರ್. ಅಂಡ್ ಸೈಡ್ ವೈಸ್ ಬರೋದಾದ್ರೆ ಇದರಲ್ಲಿ ನಿಮಗೆ ಬ್ಲಾಕ್ ಅಂಡ್ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಒಂದು ಕಲರ್ ಕಾಂಬಿನೇಷನ್ ಸಿಗುತ್ತೆ. ಜೊತೆಗೆ ಇಟ್ ಲುಕ್ಸ್ ವೇ ಮೋರ್ ರೆಟ್ರೋ ಡಿಸೈನ್, ಜೊತೆಗೆ ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ ಲುಕಿಂಗ್ ಫ್ರಮ್ ದಿ ಸೈಡ್. ಸೊ ಇಂಜಿನ್ ಬರೋದಾದ್ರೆ ಇದರಲ್ಲಿ ನಿಮಗೆ 350cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 20 bhp ಅಂಡ್ 30 Nm ಆಫ್ ಟಾರ್ಕ್ ಈ ಒಂದು ಗಾಡಿಯಲ್ಲಿ ಸಿಗುತ್ತೆ. ಸೊ 125 to 130 ಟಾಪ್ ಸ್ಪೀಡ್ ಈ ಗಾಡಿನ ಕ್ಲೇಮ್ ಮಾಡ್ತಾರೆ. ಯು ಗೆಟ್ LED ಟೈಲ್ ಲ್ಯಾಂಪ್ಸ್, LED ಇಂಡಿಕೇಟರ್ಸ್ ಅಂಡ್ ಹೋಂಡಾ ಬ್ಯಾಡ್ಜಿಂಗ್ ಓವರ್ ಹಿಯರ್. ಸೊ ಈ ಗಾಡಿಯ ಓವರ್ ಆಲ್ ಒಂದು ಲುಕ್ಸ್ ಗೆ ನಾನು 9/10 ಕೊಡ್ತೀನಿ. ಸೊ ಸಿಂಪಲ್ ಕ್ಲೀನ್ ಡಿಸೈನ್ ಅಂತ ಹೇಳ್ಬೋದು. ಇದರ ಒಂದು ಡಿಸ್ಪ್ಲೇ ನಿಮಗೆ ತೋರಿಸೋದಾದ್ರೆ, ಸೊ ಗ್ರೇಟ್ ಅನಲಾಗ್ ಅಂಡ್ ಡಿಜಿಟಲ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಇಲ್ಲಿ ಸೈಡ್ ಅಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಡಿಜಿಟಲ್ ಡಿಸ್ಪ್ಲೇ ಕೂಡ ಇದೆ. ಇದರಲ್ಲಿ ನಿಮಗೆ ಗೇರ್ ಇಂಡಿಕೇಟರ್, ಫ್ಯೂಯಲ್ ಇಂಡಿಕೇಟರ್ ಇಲ್ಲೇ ಸಿಗುತ್ತೆ. ಯು ಕ್ಯಾನ್ ಕಂಟ್ರೋಲ್ ಫ್ರಮ್ ಹಿಯರ್, ರೇಂಜ್ ನಿಮಗೆ ತೋರಿಸುತ್ತೆ. ಸ್ಪೀಡೋಮೀಟರ್ ಅನಲಾಗ್ ಅಲ್ಲಿ ಇದೆ. ಇಲ್ಲಿ ನಿಮಗೆ ಕಾಮನ್ ಇಂಡಿಕೇಶನ್ಸ್ ಗಳು ಸಿಗುತ್ತೆ. ಸೊ ಈ ಸ್ವಿಚ್ ಅಲ್ಲಿ ಬೈಪಾಸ್ ಅಂಡ್ ಹೈ ಬೀಮ್, ಲೋ ಬೀಮ್ ಇಲ್ಲಿದೆ. ಜೊತೆಗೆ ಇಂಡಿಕೇಟರ್ ಪೊಸಿಷನ್ ಇಲ್ಲಿ ಹಾರನ್ ವೈರ್, ಬೇಸಿಕ್ ಸಿಂಪಲ್ ಡಿಸೆಂಟ್ ಹೋಂಡಾ ಹಾರನ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಹಜಾರ್ಡ್ ಲೈಟ್ ಸ್ವಿಚ್ ಸಿಗುತ್ತೆ ಅಂಡ್ ದ ಕಿಲ್ ಸ್ವಿಚ್ ಓವರ್ ಹಿಯರ್. ಸೊ ಎಕ್ಸಾಸ್ಟ್ ಸೌಂಡ್ ನೀವು ಕೇಳಿಸ್ಕೊಳ್ಳೋದಾದ್ರೆ ನಾಟ್ ವೆರಿ ಅಗ್ರೆಸಿವ್, ನಾಟ್ ಟೂ ಲೌಡ್, ಸಿಂಪಲ್ ಕ್ಲೀನ್ ಬೇಸಿ ಸೌಂಡ್ ಅಂತ ಹೇಳ್ಬೋದು. ಮಾಡ್ರೇಟ್ ಲೆವೆಲ್ ಅಲ್ಲಿ ಎಕ್ಸಾಸ್ಟ್ ಸೌಂಡ್ ಇದೆ. ಸೊ ಇದಿಷ್ಟು ಒಂದರ ಡಿಸೈನ್ ಆಗಿದೆ. ಸಿಂಪಲ್ ಕ್ಲೀನ್ ಟ್ಯಾಂಕ್ ಡಿಸೈನ್, ಜಾಸ್ತಿ ಓವರ್ ಡಿಸೈನಿಂಗ್ ಗ್ರಾಫಿಕ್ ಎಂತದ್ದು ಇಲ್ಲ. ಇದರಲ್ಲಿ ನಿಮಗೆ 15 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಆರಾಮ್ಸೆ 30-35 ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯು ಗೆಟ್ ರೌಂಡ್ ಮಿರರ್ಸ್ ಫಾರ್ ದಟ್ ರೆಟ್ರೋ ಲುಕ್. ಯು ಡು ನಾಟ್ ಗೆಟ್ ಎನಿ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್, ಐದರ್ ಕ್ಲಚ್ ಲಿವರ್. ಸೊ ಜಾಸ್ತಿ ಫೀಚರ್ಸ್ ಗಳು ಎಕ್ಸ್ಪ್ಲೇನ್ ಮಾಡುವಂತದ್ದು ಅಷ್ಟೇನಿಲ್ಲ. ಸೊ ಎಷ್ಟೆಷ್ಟಿದೆ ಅದು ಹೇಳಿದೀನಿ. ಸೊ ಲೆಟ್ ಸ್ಟಾರ್ಟ್ ರೈಡಿಂಗ್ ರೈಟ್ ಅವೇ. ಫಸ್ಟ್ ಆಫ್ ಆಲ್ ನಮ್ಮ ಮೈಸೂರು ಈಗಿರೋ ಸಿಚುವೇಶನ್ಗೆ ನಾನು ಡೈರೆಕ್ಟ್ ಆಗಿ ಇದರ ಸಸ್ಪೆನ್ಷನ್ ಹೇಗಿದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸಸ್ಪೆನ್ಷನ್ ಒಂದು ಸಾಫ್ಟ್ವೇರ್ ಸೈಡ್ಗೆ ಟ್ಯೂನ್ ಆಗಿದೆ. ಇಟ್ ಇಸ್ ವೆರಿ ಸ್ಮೂತ್. ಸೊ ಈಗಿನ ನಮ್ಮ ಮೈಸೂರು ಸಿಚುವೇಶನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿರೋ ರೋಡ್ ಹಾಳು ಮಾಡ್ಕೊಂಡು ಇಂಥ ಗಾಡಿಗಳಿಗೆ ಸಸ್ಪೆನ್ಷನ್ ಚೆನ್ನಾಗಿರುವಂತ ಪರಿಸ್ಥಿತಿ ಬರಬೇಕು. ಸೊ ಡೆಫಿನೆಟ್ಲಿ ವಿ ನೀಡ್ ಅ ಗುಡ್ ಸಸ್ಪೆನ್ಷನ್ ಇನ್ ಮೈಸೂರು ರೋಡ್ಸ್ ನೌ. ಸೊ ಸಸ್ಪೆನ್ಷನ್ ಸಾಫ್ಟ್ವೇರ್ ಸೈಡ್ಗೆ ಟ್ಯೂನ್ ಆಗಿದೆ. ಇಟ್ ಬ್ಯಾಲೆನ್ಸಸ್ ವೆರಿ ಗುಡ್ ಇನ್ ದಿ ಸಿಟಿ ರೈಡ್ಸ್. ಸೊ ಸಣ್ಣ ಪಾಟ್ ಹೋಲ್ಸ್ ಗಳಿದ್ರು ಯು ಕ್ಯಾನ್ ಈಸಿಲಿ ಮ್ಯಾನೇಜ್, ಯಾವುದೇ ತರ ಒಂದು ಫೀಲ್ ಆಗಲ್ಲ. ಅಂಡ್ ಹ್ಯಾಂಡಲ್ ಬಾರ್ ಪೊಸಿಷನ್ ಬಗ್ಗೆ ಹೇಳೋದಾದ್ರೆ ಇಟ್ ಇಸ್ ಅಪ್ ರೈಟ್, ಸೊ ಬ್ಯಾಕ್ ಪೈನ್ ಇಸ್ ಝೀರೋ. ಏರ್ ಶಿಫ್ಟ್ ಬಗ್ಗೆ ಹೇಳೋದಾದ್ರೆ ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ, ಸ್ಮಾರ್ಟ್ ಆಗಿ ಸಿಗುತ್ತೆ. ಅಂದ್ರೆ ಒಂದು ಶಾರ್ಟ್ ಗೇರ್ ರೇಷಿಯೋ ಅಂತ ಹೇಳ್ಬೋದು. ಈಸಿಯಾಗಿ ಗೇರ್ ಶಿಫ್ಟ್ ಗಳು ಈಸಿಯಾಗಿ ಮಾಡ್ಕೋಬಹುದು. ಅಪ್ ಶಿಫ್ಟ್ ಆಗಿರ್ಬೋದು, ಡೌನ್ ಶಿಫ್ಟ್ ಆಗಿರ್ಬೋದು. ಸೊ ಇಟ್ ಡಸ್ ನಾಟ್ ಟೇಕ್ ಯು ಲಾಂಗ್ ಟೈಮ್ ಟು ಜಸ್ಟ್ ಗೇರ್ ಶಿಫ್ಟ್. ಎಕ್ಸಾಸ್ಟ್ ನೋಟ್ ಮಾತ್ರ ಬೆಂಕಿ ತರ ಇದೆ, ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಲೌಡ್ ಆಗಿಲ್ಲ, ಬಟ್ ನೀವು ಓಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಕ್ರೇಜಿ ಅನ್ಸುತ್ತೆ ಎಕ್ಸಾಸ್ಟ್ ನೋಟ್. ಸೊ ಇಟ್ ಇಸ್ ಆನ್ ದಿ ಬೇಸಿಯರ್ ಸೈಡ್ ಆಸ್ ವೆಲ್ as ದಿ ಸ್ಮೂದರ್ ಸೈಡ್. ಸೊ ಇಟ್ ಇಸ್ ಮಾಡ್ರೇಟ್, ಅಂದ್ರೆ ಇನ್ ಬಿಟ್ವೀನ್ ಇದೆ. ಸೊ ತುಂಬಾ ಜಾಸ್ತಿ ಏನು ಸೌಂಡ್ ಇಲ್ಲ. ಅಂಡ್ ಮೆನ್ಯೂರಿಂಗ್ ಇಟ್ ಇನ್ ಸಿಟೀಸ್ ಇಟ್ ಈಸ್ ವೆರಿ ಈಸಿಯಾಗಿ ಮೆನ್ಯೂರ್ ಮಾಡ್ಕೋಬಹುದು. ಸೊ ಈ ಬೈಕ್ ಅಲ್ಲಿ ನಿಮಗೆ 348cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಅರೌಂಡ್ 20 bhp ಅಂಡ್ 30 Nm ಆಫ್ ಟಾರ್ಕ್ ಸಿಗುತ್ತೆ. ಥ್ರಾಟಲ್ ಪುಷ್ ಮಾಡಿದ ತಕ್ಷಣ ಒಂದು ಗ್ರಂಚ್, ಒಂದು ಅಗ್ರೆಸಿವ್ ಪುಲ್ ಈ ಗಾಡಿಲಿಲ್ಲ. ಇಟ್ ಟೇಕ್ಸ್ ಅ ಬಿಟ್ ಟೈಮ್. It does not have that initial torque as like other 350cc bikes, but it has got power in the mid range. ಅಂದ್ರೆ ಇನಿಷಿಯಲ್ ಟಾರ್ಕ್ ಒಂದು ಬಿಟ್ಟಿ ನೆಕ್ಸ್ಟ್ ಹೈಯರ್ ಎಂಡ್ ಅಲ್ಲಿ ಮಿಡ್ ರೇಂಜ್ ಅಲ್ಲಿ ಇಟ್ ಹ್ಯಾಕ್ಸ್ ವೆಲ್, ಇಟ್ ಪರ್ಫಾರ್ಮ್ಸ್ ವೆಲ್ ಅಂತ ಏನ್ ಲೋ ಇಲ್ಲ. ಸೊ ಕರ್ಬ್ ವೇಟ್ ಹತ್ತತ್ರ 180 kgs ಇದೆ. ಸೊ ಸ್ವಲ್ಪ ನಿಮಗೆ ವೆಯ್ಟ್ ನಂಬರ್ಸ್ ನೋಡಿದ್ರೆ ಹೆವಿ ಅನ್ಸ್ಬೋದು, ಬಟ್ reality while riding it is not that heavy. It is good.
ಸೊ ನೋಡಿದ್ರೆ ಒಂದು ಝೀರೋ ಟು ದಟ್ ಔಟ್ಫಿಟ್ ಫುಲ್ ಹೇಗಿತ್ತು ಅಂತ. ಸೊ ಈ ಗಾಡಿ ರೇಸ್ ಮಾಡಕ್ಕಲ್ಲ, ಒಂದು ಕಂಫರ್ಟ್ ಪಡಿಯೋಕ್ಕೆ, ಅಂದ್ರೆ ಒಂದು ಕಂಫರ್ಟ್ ರೈಡ್ ನ ಹೊಡೆಯುವಂತ ಗಾಡಿ ಇದು. ಸೊ ಒಂದು ಪವರ್ ವೈಸ್ ಹೇಳೋದಾದ್ರೆ ಇನಿಷಿಯಲ್ ಅಲ್ಲಿ ಯಾವುದೇ ತರ ಒಂದು ಕ್ರಂಚ್ ಫೀಲ್ ಆಗಲ್ಲ. ಕೆಲವು ಜನಕ್ಕೆ ತುಂಬಾ ಲೇಟ್ ತಗೋತಾ ಇದೆ ಥ್ರಾಟಲ್ ರೆಸ್ಪಾನ್ಸ್ ಅನ್ಬೋದು, ತುಂಬಾ ಲೇಟ್ ಫುಲ್ ತಗೋತಾ ಇದೆ ಅಂತ ಅನ್ಸ್ಬೋದು. ಸೊ ಯಾ, ಬೀಂಗ್ ಅ ಸಿಂಗಲ್ ಸಿಲಿಂಡರ್ 350cc ಇಂಜಿನ್, ಸೊ ಆ ಟ್ಯೂನಿಂಗ್ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಇನಿಷಿಯಲ್ ಅಲ್ಲಿ ಒಂದು ಫೀಲ್, ಆ ರೈಡಿಂಗ್ ಫೀಲ್, ಆ ಒಂದು ಫುಲ್ ಕಡಿಮೆ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇಟ್ ಇಸ್ ಅ ಬ್ಯಾಲೆನ್ಸ್ಡ್ ಬೈಕ್ ಅಂತ ಅನ್ಸುತ್ತೆ, ಬ್ಯಾಲೆನ್ಸ್ಡ್ ಪವರ್ ಫಾರ್ ಬೆಟರ್ ಮೈಲೇಜ್. ಸೊ ಈ ಗಾಡಿ ನಾನು ಆಗ್ಲೇ ಹೇಳ್ದಂಗೆ ಇಟ್ ಇಸ್ ರೆಕಮೆಂಡೆಡ್ ಫಾರ್ ಡೈಲಿ ಕಮ್ಯೂಟರ್, ಆಫೀಸ್ ಯೂಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳು ಕಾಲೇಜ್ ಯೂಸೇಜ್ ಆಗಿರ್ಬೋದು, ಅಥವಾ ಒಂದು ವೀಕೆಂಡ್ ಸ್ಮಾಲ್ ರೈಡ್, ಶಾರ್ಟ್ ರೈಡ್ಸ್ ಆಗಿರ್ಬೋದು, ಅಂತದಕ್ಕೆ ಈ ಗಾಡಿನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಆಸ್ ದ ಟಾಪಿಕ್ ಇಸ್ ಕಮಿಂಗ್ ಅರೌಂಡ್ ಮೈಲೇಜ್, ಸೊ ಈ ಗಾಡಿಲಿ ನಿಮ್ಗೆ ಅದೇ ತರ 35ರಿಂದ 40 ಮೈಲೇಜ್ ಎಕ್ಸ್ಪೆಕ್ಟೆಡ್. 35 to 40 ಈಸಿಲಿ ಒಂದು ಮೈಲೇಜ್ ಸಿಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರೈಡಿಂಗ್ ಸ್ಟೈಲ್. ಈಸಿ ಸ್ಮೂತ್ ರೈಡ್ ಮಾಡಿದ್ರೆ ಡೆಫಿನೆಟ್ಲಿ 40 ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬಿಂಗ್ 350cc, ಯಾ, ಥಮ್ಸ್ ಅಪ್ ಮೈ ಸೈಡ್ ಫಾರ್ ದಿ ಮೈಲೇಜ್. ಸೊ ಓವರ್ ಆಲ್ ನಾನು ಈ ಬೈಕ್ಗೆ ರೈಡಿಂಗ್ ಫೀಲ್ ಅಂಡ್ ಮೈಲೇಜ್ಗೆ ಒಂದು ಔಟ್ ಆಫ್ 10 ರೇಟಿಂಗ್ ಕೊಡ್ತೀನಿ, ಅಂದ್ರೆ 8.5 ಕೊಡ್ತೀನಿ. ಫೈನಲ್ ವರ್ಡಿಕ್ಟ್ ಈ ಒಂದು ಬೈಕ್ಗೆ ನಾನು ಕೊಡುವಂಥದ್ದು ಪ್ರೋಸ್ ಅಂಡ್ ಕಾನ್ಸ್ ನ ತಿಳಿಸ್ಕೊಟ್ಬಿಡ್ತೀನಿ. ಪ್ರೋಸ್ ಏನು ಅಂದ್ರೆ ಒಂದು ಸಿಂಪಲ್ ಮಿನಿಮಲಿಸ್ಟಿಕ್ ಡಿಸೈನ್, ಒಳ್ಳೆ ರೆಟ್ರೋ ಕ್ಲಾಸಿಕ್ ಡಿಸೈನ್ ಅನ್ಸುತ್ತೆ. ಈ ಒಂದು ಕ್ರೌಡೆಡ್ ಅಲ್ಲಿ ಎಲ್ಲಾ ಗಾಡಿಗಳಿಗಿಂತ ಸ್ಟ್ಯಾಂಡ್ ಔಟ್ ಆಗಿರುತ್ತೆ. ಎಲ್ಲೆಲ್ಲೂ ನೋಡಿದ್ರು ಒಂದೊಂದೇ ಸೇಮ್ ಗಾಡಿ ಕಾಣಿಸೋಕ್ಕಿಂತ ಒಂದು ಸ್ಪೆಷಲ್ ಸ್ಟ್ಯಾಂಡ್ ಔಟ್ ನೀವ್ ಮಾಡ್ಬೋದು ಈ ಒಂದು ಗಾಡಿ ತಗೊಂಡ್ರೆ. ಇನ್ನೊಂದು ಪ್ರೋ ಏನು ಅಂದ್ರೆ ದಿಸ್ ಹ್ಯಾಸ್ ಗಾಟ್ ಅ ಗುಡ್ ರಿಫೈನ್ಮೆಂಟ್. ಇಂಜಿನ್ ಸಿಕ್ಕಾಪಟ್ಟೆ ರಿಫೈನ್ಡ್ ಆಗಿದೆ. ಒಂದು ಚೂರು ಬಾಡಿ ವೈಬ್ರೇಷನ್ ಇಲ್ಲ, ಒಂದು ಚೂರು ಹ್ಯಾಂಡಲ್ ಬಾರ್ ವೈಬ್ರೇಷನ್ಸ್ ಇಲ್ಲ. ಸೊ 350cc ಆಗಿರೋದ್ರಿಂದ ವೆರಿ ರಿಫೈನ್ಡ್ ಇಂಜಿನ್ ಅಂತ ಹೇಳ್ಬೋದು. ಫಾರ್ ರಿಫೈನ್ಮೆಂಟ್ 10/10 ಫ್ರಮ್ ಮೈ ಸೈಡ್ ಫಾರ್ ದಿಸ್ ಬೈಕ್. ಕಂಪ್ಲೀಟ್ಲಿ ರಿಫೈನ್ಡ್ ಇಂಜಿನ್ ಅಂಡ್ ಹೋಂಡಾ ರಿಲಯಬಿಲಿಟಿ ನಿಮ್ಗೆ ಗೊತ್ತು ಹೇಗಿರುತ್ತೆ ಅಂತ. ಸೊ ದಿಸ್ ಆಲ್ ಆರ್ ದಿ ಪ್ರೋಸ್ ಆಫ್ ದಿಸ್ ವೆಹಿಕಲ್. ಅಂಡ್ ಕಾನ್ಸ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ತುಂಬಾ ರೈಡರ್ ಫೋಕಸ್ಡ್, ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಓಡಿಸೋರ್ಗೆ ಸ್ವಲ್ಪ ಮಜಾ ಕೊಡ್ಬೇಕು ಅನ್ನೋದ್ರೆ ಡೆಫಿನೆಟ್ಲಿ ದಿಸ್ ಬೈಕ್ ಇಸ್ ನಾಟ್ ಮಿಂಟ್ ಫಾರ್ ಯು. ನಿಮ್ಗೆ ಆ ಅಗ್ರೆಸಿವ್ ಫುಲ್ ಸಿಗಲ್ಲ, ಆ ಸ್ಪೋರ್ಟಿನೆಸ್ ಸಿಗಲ್ಲ. ಅಂಡ್ ಯಾರೆಲ್ಲ ಒಂದು ಫೀಚರ್ ಲೋಡೆಡ್ ಬೈಕ್ ಬೇಕು, ನನಗೆ ಆ ತರ ಫೀಚರ್ಸ್, ಈ ತರ ಫೀಚರ್ಸ್ ಎಲ್ಲ ಇರಬೇಕು ಅಂದ್ರೆ ಕಂಪೇರ್ಡ್ ಟು ಅದರ್ ಬೈಕ್ಸ್ ಈ ಸೆಗ್ಮೆಂಟ್ ಅಲ್ಲಿ ದಿಸ್ ಹ್ಯಾಸ್ ಗಾಟ್ ಸ್ಲೈಟ್ಲಿ ಲೆಸ್ ಫೀಚರ್ಸ್, ಕುಡ್ ಗೆಟ್ ಬೆಟರ್ ಮೋರ್ ಫೀಚರ್ಸ್. ಸ್ವಲ್ಪ ಕಡಿಮೆ ಸಿಕ್ಕಿದೆ, ಅಥವಾ ಅದೊಂದು ನಾನು ಹೇಳ್ಬೋದು ಕಾನ್ಸ್ ಅಲ್ಲಿ. ಸ್ವಲ್ಪ ಏನು ತಿಂದೆ ಸಣ್ಣಕ್ಕಿರೋರ್ಗೆ ಈ ಗಾಡಿ ವೆಯ್ಟ್ ಆಗಿರ್ಬೋದು, ಯಾರಿಗೆ ಗಾಡಿ ಹಿಡಿಯೋ ಶಕ್ತಿ ಇಲ್ಲ ಅವರಿಗೆ ಈ ಗಾಡಿ ವೆಯ್ಟ್ ಅನ್ಸ್ಬೋದು. ಬಟ್ ಫಾರ್ ಮೀ, ಅಕಾರ್ಡಿಂಗ್ ಟು ಮೀ, ಇಟ್ ಇಸ್ ಪ್ರಿಟಿ ಮ್ಯಾನೇಜಬಲ್ ಇನ್ ಸಿಟೀಸ್ ಆಗಿರ್ಬೋದು, ಅಥವಾ ಆನ್ ಸ್ಟ್ಯಾಂಡ್ ಸ್ಟಿಲ್ ಆಗಿರ್ಬೋದು. ಈಸಿಲಿ ಗಾಡಿನ ಹಿಂದೆ ಮುಂದೆ ಮೂವ್ ಮಾಡ್ಕೊಂಡು ಆರಾಮಾಗಿರ್ಬೋದು, ಅಂತ ಏನ್ ಹೆವಿ ಫೀಲ್ ಆಗಲ್ಲ. ಸೊ ಇದಿಷ್ಟು ಇದರ ಪ್ರೋಸ್ ಅಂಡ್ ಕಾನ್ಸ್ ಆಗಿರ್ಬೋದು. ಓವರ್ ಆಲ್ ರಿವ್ಯೂ ಈ ಬೈಕ್ ಬಗ್ಗೆ ಹೇಳಿದ್ರೆ 9/10 ಕೊಡ್ತಾ ಇದ್ದೀನಿ. ಫಾರ್ ಮೈಲೇಜ್, ಫಾರ್ ರೈಡಿಂಗ್ ಎಕ್ಸ್ಪೀರಿಯನ್ಸ್, ಫಾರ್ ದ ಡಿಸೈನ್, ಫಾರ್ ದ ಫೀಚರ್ಸ್ ಇಟ್ ಆಫರ್ಸ್, ಫಾರ್ ಎವ್ರಿಥಿಂಗ್. ಓವರ್ ಆಲ್ 9/10 ಈ ಒಂದು ಬೈಕಿಗೆ ನಾನು ಕೊಡ್ತಾ ಇದ್ದೀನಿ. ಈ ಒಂದು ಗಾಡಿನ ಸ್ಟೂಡೆಂಟ್ಸ್ ಆಗಿರ್ಬೋದು, ಆಫೀಸ್ ವರ್ಕರ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಡೈಲಿ ಕಮ್ಯೂಟ್ಗೆ ಒಂದು ಬೆಸ್ಟ್ ಕ್ಲಾಸಿ ಲುಕಿಂಗ್ ರೆಟ್ರೋ ಡಿಸೈನ್ ಇರೋ ಒಂದು ಗಾಡಿ ಬೇಕು ಅಂದ್ರೆ ಡೆಫಿನೆಟ್ಲಿ ನೋಡಿ ಇದನ್ನ ತಗೋಬಹುದು. ಅವ್ರ ಒಂದು ವೀಕೆಂಡ್ ರೈಡ್ಗೆ ನನಗೆ ಬೆಟರ್ ಮೈಲೇಜ್ ಇರುವಂತ ಒಂದು ರೈಡ್ ಫುಲ್ ಬೈಕ್ ಬೇಕು ಅಂದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು. ಇದಿಷ್ಟು ನಾನು ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಯಾವ್ದಾರ ಬೈಕ್ ರಿವ್ಯೂ ಮಾಡಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಬೈ ಬೈ.